ಫ್ರೆಂಡ್ಸ್, ಇವತ್ತು ನಾನು ಕಾಪಿ ಪೇಸ್ಟ್ ಮಾಡಿ ಹೇಗೆ ದುಡ್ಡು ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. 2 ಚಾನಲ್ ತೋರಿಸ್ತೀನಿ ನಿಮಗೆ. ಅವ್ರುಗಳು ಇಲ್ಲೇ ಎಮ್ಮೆ ಇಸ್ಕೊಂಡಿದ್ದು ಸುಬ್ಬಣ್ಣ ಮತ್ತೆ ಕರಿಯಣ್ಣ ಅಂತ. ಇಬ್ರು ಇವತ್ತು ಡಾಲರ್ಸ್ ಕಾಯಿನಲ್ಲಿ ಮನೆ ತಗೊಂಡಿದ್ದಾರೆ. ನಂಬಲ್ಲ ನೀವು? ಹೌದು, ನಾನು ಫಸ್ಟ್ ಟೈಮ್ ನಂಬಲಿಲ್ಲ. ಅಯ್ಯೋ, ಬಕ್ರಾಗಳು ಬೀಳ್ತಾವೆ. ಓಕೆ, ಇದೇ ರೀತಿ ನೀವು ಮಾಡಿ ನೀವು ಕೂಡ ಡಾಲರ್ಸ್ ಕಾಯಿನಲ್ಲಿ ಮನೆ ತಗೊಬೋದು ನೀವು. ಓಕೆನಾ? ಬೆಂಗಳೂರಿನಲ್ಲಿ ಕಾಸ್ಟ್ಲಿ ಜಾಗ ಅದೇನೆ. ಓಕೆ, ಸೆಂಟ್ರಲ್ ಸಿಟಿ ಇರೋದು ಎಲ್ಲ ಸಕಲಾಗಿರುತ್ತೆ. ಅಷ್ಟು ಲಕ್ಷ ಬರುತ್ತೆ. ದಯವಿಟ್ಟು ಟ್ಯಾಕ್ಸ್ ಕಟ್ಟೋದು ಮರಿಬೇಡಿ, ಇಲ್ಲ ಇನ್ಕಮ್ ಟ್ಯಾಕ್ಸ್ ನಿಮ್ಮ ಮನೆಗೆ ರೈಡ್ ಮಾಡ್ಬಿಡ್ತಾರೆ. ಹುಷಾರಾಗಿರ್ಬೇಕು. ಈ 2 ಚಾನಲ್ ಯಾರು ಕೂಡ ತೋರಿಸ್ತಿಲ್ಲ, ನಾನು ತೋರಿಸ್ತಾ ಇದ್ದೀನಿ. ಈ ತರ ಕಾಪಿ ಪೇಸ್ಟ್ ಚಾನಲ್ ಮಾಡ್ಬಿಟ್ರೆ ಸಾಕು, ನೀವು ಆರಾಮಾಗಿ ಜೀವನ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಬನ್ನಿ, ಇವತ್ತು 2 ಕಾಪಿ ಪೇಸ್ಟ್ ಚಾನಲ್ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡು, ಒಳ್ಳೆ ಸ್ಕ್ರೀನ್ ಗಾರ್ಡ್ ಹಾಕ್ಸಿ, ಮತ್ತೆ ಒಳ್ಳೆ ಬ್ಯಾಕ್ ಪ್ಯಾನಲ್ ಹಾಕ್ಸಿ. ಬರೋ ವ್ಯೂಸ್ ತಡೆಯೋಕ್ಕಾಗದೆ ನೋಡಿ, ಮೊಬೈಲೇ ಹೊಡೆದೋಗ್ತಾ ಇದೆ ನಂದು. ಅರ್ಥ ಆಯ್ತಾ? ಈ ರೀತಿ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಫಸ್ಟ್ ಹೇಳ್ತಾ ಇದೀನಿ, ಫಸ್ಟ್ ಫೋನ್ಗೆ ಹಾಕ್ಸಿ, ಇಲ್ಲ ವೈಟ್ ಇಶ್ನ ಡಿಲೀಟ್ ಮಾಡ್ಬಿಡಿ. ವ್ಯೂಸ್ ಬರೋದ್ರಿಗೆ ತಡೆಯೋದಿಲ್ಲ ಮೊಬೈಲು. ಆ ರೀತಿ ವ್ಯೂಸ್ ಬರುತ್ತೆ. ಹೆಂಗ್ ಬರುತ್ತಂದ್ರೆ ಮಳೆ ಸುರಿದು ಬೇರೆ. ನಾನು ತೋರಿಸ್ತೀನಿ ಈಗ ನಿಮ್ಗೆ, ನೀವೇನು ಎಂಬಲ್ಲ, ಆ ರೀತಿ ವ್ಯೂಸ್ ಬರುತ್ತೆ. ಬನ್ನಿ ಈಗ ತೋರಿಸ್ತೀನಿ. ಈಗ ನಿಮ್ಗೆ ಫಸ್ಟ್ ಚಾನಲ್ ಓಪನ್ ಮಾಡ್ತಾ ಇದೀನಿ ನೋಡಿ, ಸೈಡಲ್ಲಿ ತೋರಿಸ್ತಾ ಇದೀನಿ ನೋಡಿ. ಈ ಪಾಲ್ಟಿ ಹೇಳಿದ್ನಲ್ಲ, ಕರಿಯ ಅಂತ, ಇಲ್ಲೇ ಇದ್ದಿದ್ದು ಎಮ್ಮೆ ಇಸ್ಕೊಂಡು ನನ್ನ ಮಗ ಕೆಂಗೇರಿನಲ್ಲಿ. ಅಣ್ಣ ಅಂತಿದ್ದ. ಈಗ ಬೆನ್ಸ್ ಕಾರಲ್ಲಿ ಮಾಡ್ತಿದ್ದಾನೆ ಫ್ರೆಂಡ್ಸ್. ನೋಡಿ, 1,05,000 ಸಬ್ಸ್ಕ್ರೈಬರ್ಸ್ ಇವನ್ಗೆ. ಬರೀ ನೋಡಿ ಶಾರ್ಟ್ಸ್ ಅಲ್ಲೇ ಹೆಂಗ್ ಹೋಗ್ತಾ ಇದೆ ಒಂದು ಶಾರ್ಟ್ಸು. ಅಬ್ಬಾ. ಆಕ್ಚುಲಿ ಮೊನ್ನೆ ಎಲ್ಲ ಡಿಲೀಟ್ ಮಾಡ್ಬಿಟ್ಟ. ನನಗಿಲ್ಲ, ಮೋಸ್ಟ್ಲಿ ಏನೋ ಪ್ರೈವೇಟ್ಗೆ ಹಾಕಿದ್ರೆ ಅನ್ಸುತ್ತೆ. ಒಂದೊಂದು ಶಾರ್ಟ್ ಬಂದು 13 ಲಕ್ಷ, 18 ಲಕ್ಷ, 20 ಲಕ್ಷ. ಯಾವ್ದೋ ಹೋಗಿತ್ತು ಫ್ರೆಂಡ್ಸ್, 35 ಲಕ್ಷ ಹೋಗಿತ್ತು. ನಾನು ಹೇಳ್ದೆ ಏನೋ ಹಿಂಗೆ ಹೋಗ್ತಿದೆ ಅಂತ ಕೇಳಿದ ತಕ್ಷಣ ನಾನು ಏನು ಮಾಡ್ಬಿಟ್ಟ, ಎಲ್ಲಾನು ಪ್ರೈವೇಟ್ಗೆ ಹಾಕ್ಬಿಟ್ಟ ಫ್ರೆಂಡ್ಸ್. ಒಟ್ಟು 50 ಚಿಲ್ಡ್ರನ್ ಇತ್ತು. ನೋಡಿ ಹೆಂಗ್ ಹೋಗ್ತಾ ಇದೆ. ಇದು ಎಲ್ಲಿಂದ ಕಾಪಿ ಮಾಡೋದು, ಹೆಂಗೆ ನಾ ಪೇಸ್ಟ್ ಮಾಡೋದು, ವಿಡಿಯೋ ಬಗ್ಗೆ ಶಾರ್ಟ್ಸ್ ಎಲ್ಲ ಹೆಂಗ್ ಮಾಡೋದು ಪೂರ್ತಿ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ? ಈಗ 1 ಚಾನಲ್ ಆಯ್ತಲ್ವಾ, ಈಗ 2ನೇ ಚಾನಲ್ ತೋರಿಸ್ತೀನಿ. ಬನ್ನಿ ನೋಡ್ಕೊಳ್ಳಿ. ಈಗ ಸ್ಕ್ರೀನ್ ರೆಕಾರ್ಡ್ ತೋರಿಸ್ತಾ ಇದೀನಿ. ಈ ಚಾನಲ್ ನೋಡಿ, ಕ್ಯಾಟ್ ಲವರ್ ಅಂದ್ಬಿಟ್ಟು ನೋಡ್ತಾ ಇದ್ರಲ್ಲ, 4,20,000 ಸಬ್ಸ್ಕ್ರೈಬರ್ಸು. ಹೇಳಿದ್ನಲ್ಲ, ಬೆನ್ಸ್ ಕಾರಲ್ಲಿ ಮಾಡ್ತಾ ಇದ್ದೀನಿ ಪಾರ್ಟಿ ಇವರೆಲ್ಲ. ಹೌದಾ? ನೋಡಿ ಹೆಂಗ್ ಮಾಡ್ತಿದಾರೆ, ಎಲ್ಲ ಇಂದ ಮಾಡ್ತಾ ಇರೋದು. ಸೂಪರ್ ಆಗಿ ಹೋಗ್ತಿದೆ. ಬರೀ ಪಾಪ್ಯುಲರ್ ಕ್ಲಿಕ್ ಕೊಡ್ತೀನಿ ನೋಡಿ, ನೀವು ಚೆಕ್ ಮಾಡಿ. 1.5 ಕೋಟಿ ವ್ಯೂಸ್ ಲೆಕ್ಕ ಹಾಕೊಳ್ಳಿ. 1.5 ಕೋಟಿ ವ್ಯೂಸ್, 10 ಲಕ್ಷ ವ್ಯೂಸ್ಗೆನೆ ಇದು ಕೊಡ್ತಾರೆ, ನಮ್ಗೆ ಬೋನಸ್ ಕೊಡ್ತಾರೆ ಯೂಟ್ಯೂಬರು. ಇನ್ನು 1.5 ಕೋಟಿ ವ್ಯೂಸ್ಗೆ ಇಷ್ಟು ಬೋನಸ್ ಬಂದಿರ್ಬೇಕು. ಬೋನಸ್ ಅಲ್ಲೇ ಸಾಕು ಬೆನ್ಸ್ ಕಾರ್ ತಗೊಂಡು ಮಾಡ್ತಾ ಇರ್ತಾನೆ. ಏನ್ ಅನ್ಕೊಂಡಿದ್ದೀರಾ ಈ ಪಾರ್ಟಿನ? ಇವನು ಅಷ್ಟೇ, ಫಸ್ಟ್ ಫೋಟೋ ಹಾಕಿದ್ದ. ಯಾವಾಗ ಅವನು ಸೆಲೆಬ್ರಿಟಿ ಆಗ್ಬಿಟ್ಟ, ಆವಾಗಿಂದ ಬೆಕ್ ಫೋಟೋನೇ ಹಾಕ್ಬಿಡ್ತೀನಿ. ಯಾಕಂದ್ರೆ ಅದರಿಂದನೆಲ್ಲ ಅವನು ಇವತ್ತು ಅನ್ನ ತಿಂತಾ ಇರೋದು. ಅದರಿಂದ ಬರ್ರಿ ನೋಡಿ, ಇದೇ ರೀತಿ ಹಾಕೋದು. ನೋಡಿದ್ರಲ್ಲ, ಈ ರೀತಿ ಮಾಡಿ. ಫಸ್ಟ್ ಹೇಳಿದೀನಿ, ಬ್ಯಾಕ್ ಪ್ಯಾನಲ್ಗೆ ಇದಕ್ಕೆಲ್ಲ ಚೆನ್ನಾಗಿರೋದು ಹಾಕ್ಬೇಕು. ನೋಡ್ತೀರಲ್ಲ, 1.5 ಕೋಟಿ ನೋಡಿ. ನೀವೇ ನೋಡಿ, 3 ವಿಡಿಯೋ 1.5 ಕೋಟಿ, 85 ಲಕ್ಷ, 70 ಲಕ್ಷ, 67 ಲಕ್ಷ. ಅಬ್ಬಾ, ವ್ಯೂಸ್ಗೆ ಏನ್ರಿ ಬೇಕು? ಅದ್ ಕೇಳಿದ್ ನಾನು. ಎಲ್ಲ ಸೆಕ್ಯೂರ್ ಆಗಿ ಇಟ್ಕೊಳ್ಳಿ, ಇಲ್ಲ ಡಿಲೀಟ್ ಮಾಡ್ಬಿಡಿ ವೈಟ್ ಸ್ಟುಡಿಯೋನ, ಇಲ್ಲ ಒಂದು ಕಂಪ್ಯೂಟರ್ ತಂದು ಇಟ್ಕೊಳ್ಳಿ. ಓಕೆನಾ? ಇದು ಕಿತ್ಕೊಂಡು ಹೋಗುತ್ತೆ ವ್ಯೂಸ್ ಮಾತ್ರ. ನೀವು ಏನಿಲ್ಲ, ನಾನು ನೆನ್ಸ್ಕೊಂತೀರಾ. ಈ ಚಾನಲ್ ಮಾಡಿ ನೀವು, ನಿಮ್ ದುಡ್ಡೇ ದುಡ್ಡು. ದಯವಿಟ್ಟು ಇನ್ಕಮ್ ಟ್ಯಾಕ್ಸ್ ಕಟ್ಟೋದನ್ನ ಮರಿಬೇಡಿ. ಓಕೆನಾ? ಅಯ್ಯೋ ಫ್ರೆಂಡ್ಸ್, ಈ ರೀತಿ ಫೇಕ್ ಯೂಟ್ಯೂಬರ್ಸ್ ನ ನಂಬಿ ತುಂಬಾ ಜನ ಅವ್ರ ಚಾನಲ್ ನ ಡಿಲೀಟ್ ಮಾಡ್ಕೊಂತಿದ್ದಾರೆ. ರಿಯೂಸ್ ಕಾಂಟೆಂಟ್ ಪ್ರಾಬ್ಲಮ್ ಇದ್ದ. ಹೌದಾ ಪಾಪ, 2 ಚಾನಲ್ ಇಲ್ದಲ್ಲ, 2 ಚಾನಲ್ ಮಾನಿಟೈಸೇಷನ್ ಆಗಿದ್ಯಾ? ಅದ್ ನನಗೆ ಗೊತ್ತು, ನಿನಗೆ ಗೊತ್ತು. ಅಲ್ಲಿ ನೋಡ್ತಿರೋರು ಗೊತ್ತಿರ್ಬೇಕಲ್ಲ. ಹೌದು, ತುಂಬಾ ಜನ ಈ ಫೇಕ್ ಟ್ರಾಪ್ಸ್ಗೆಲ್ಲ ಫೇಕ್ ಯೂಟ್ಯೂಬರ್ಸ್ ಇಂದ ಬೀಳ್ತಾನೆ ಇದಾರೆ ಅಂತಾನೆ ಹೇಳ್ಬೋದು. ತುಂಬಾ ಜನ ನಂಬ್ಬಿಡ್ತಾರೆ. ಈ ಚಾನಲ್ ಮಾನಿಟೈಸೇಷನ್ ಆಗಿದ್ಯೇನೋ ಅಂತ ಟ್ರೈ ಮಾಡ್ತಾರೆ. ಈ ರೀತಿ AI ವಿಡಿಯೋಸ್ ಅಥವಾ ಕಾಪಿ ಪೇಸ್ಟ್ ವಿಡಿಯೋಸ್ ಇದೆಲ್ಲ ಮಾಡೋದ್ರಿಂದ ರಿಯೂಸ್ ಕಾಂಟೆಂಟ್ ಬರುತ್ತೆ. ನಿಮ್ ಚಾನಲ್ 200% ಮಾನಿಟೈಸೇಷನ್ ಆಗೋದಿಲ್ಲ, ಡಿಲೀಟ್ ಆಗೇ ಆಗುತ್ತೆ. ಎಸ್, ಹೌದು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಮಾನಿಟೈಸೇಷನ್ ಚೆಕರ್ ಎನ್ನುವ ಒಂದು ಟೂಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಪರ್ಟಿಕ್ಯುಲರ್ ಟೂಲ್ ಇಂದ ನೀವು ಎಂತೆಂತ ಚಾನಲ್ ಮಾನಿಟೈಸೇಷನ್ ಆನ್ ಆಗಿದೆ, ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂತ ಈ ಪರ್ಟಿಕ್ಯುಲರ್ ಟೂಲ್ ಇಂದ ನೀವು ಆರಾಮಾಗಿ ತಿಳ್ಕೊಬಹುದು. ಅದ್ರಲ್ಲೂ ಫೇಕ್ ಟೂಲ್ಸ್ಗಳಿದೆ. ಓಕೆ, ನಾವು ತೋರಿಸೋದು ಒರಿಜಿನಲ್, ಮಿಕ್ಕಿದ್ರೆಲ್ಲ ಓಕೆ ಅಂತ ತೋರಿಸುತ್ತೆ. ನಾವು ತೋರಿಸೋದು ನಿಮ್ಗೆ ಆ ಟೂಲ್ಸ್ ನ ಡೈರೆಕ್ಟ್ ಆಗಿ ತೋರ್ಸಕ್ಕಾಗಲ್ಲ, ಡೆಸ್ಕ್ಟಾಪ್ ಮೇಲೆ ತೋರಿಸ್ತೀವಿ. ಓಕೆ, ಮಾನಿಟೈಸೇಷನ್ ಆಗಲ್ಲ ಚಾನಲ್, ಸುಮ್ಮನೆ ವಿಡಿಯೋ ಹಾಕೊಂಡು ಹೋಗ್ತಾ ಇರ್ಬೇಕು. ಅಪ್ಲೈ ಮಾಡಕ್ ಹೋದ್ರೆ ಬರೀ ರಿವ್ಯೂಸ್ ಕಂಟೆಂಟ್, ರಿಪೀಟೆಡ್ ಕಂಟೆಂಟ್, ಕಾಪಿ ಪೇಸ್ಟ್ಗಳಲ್ವಾ ಇದು, ಯಾವುದು ಆಗಲ್ಲ. ಓಕೆ, ನೋಡಿದ್ರೆ 1.5 ಕೋಟಿ ವ್ಯೂಸ್ ಇದೆ, 4 ಲಕ್ಷ, 1 ಲಕ್ಷ ಸಬ್ಸ್ಕ್ರೈಬರ್ಸ್. ಈ ಯೂಟ್ಯೂಬ್ ಯಾರು ಮಾಡ್ತಿದಾರೆ ಅಂತ ಬೇರೆ ಅದನ್ನ ನಿಮ್ಗೆ ಚಾನಲ್ನ ಲಿಂಕ್ನು ಕಳಿಸ್ತೀನಿ. ಈ ತರ ಯಾರು ಮಾಡಿದಾರೆ ಫೇಕ್ ಆಗಿ ವಿಡಿಯೋಗಳನ್ನ ಅಂತ. ಅರ್ಥ ಆಯ್ತಾ? ಹಿಂದಿಲೇ ಜಾಸ್ತಿ ಓಡ್ತಾ ಇರೋದು. ಈಗ ಒಬ್ರು ಕನ್ನಡದವರು ಬಂದು ಇಲ್ಲೂ ಕೂಡ ಗಬ್ಬೆ ಬರಿಸ್ತಾ ಇದಾರೆ. ಓಕೆ, ನೋಡಿ ಕಲ್ತ್ಕೊಳ್ಳಿ. ಸುಮ್ಮನೆ ಹಿಂಗೆ ಹೇಳಿದ ತಕ್ಷಣ ಯಾರೋ ಕರಿ ಬಸವಯ್ಯ ಅಂತೆ, ಕರಿಯಪ್ಪ ಅಂತೆ, ಬೆಣ್ಣೆ ಮೇಯಿಸ್ಕೊಂಡಿದ್ನಂತೆ, ನೋಡೋಲ್ಲ. ಈ ತರ ಒಂದು ಗಿಮಿಕ್ ಆಗಿ ವಿಡಿಯೋ ಮಾಡ್ಬಿಡ್ಸ್ಕೊ. ಅಯ್ಯೋ ಅಮ್ಮ, ಅಯ್ಯೋ ಅಪ್ಪ, ನಂಗೂ ಲ್ಯಾಪ್ಟಾಪ್ ಬೇಕು,
ಓಪನ್ ಬೇಕು ಅಂತ ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ತೀರಾ, ಏನೋ ಓಪನ್ ಮಾಡ್ಕೊಂಡು ಲಾಸ್ಟಿಗೆ ಜೀವ ಹಿಂಸೆ ಆಗೋಗುತ್ತೆ. ಓಕೆ, ಈ ಕಡೆ ಯೂಟ್ಯೂಬ್ ಚಾನಲ್ ನೋಡೋದಿರೋ ಥರ ಆಗೋಗ್ತಾರೆ, ವ್ಯೂವರ್ಸ್ಗಳು ಇಲ್ದಿರೋ ಥರ ಆಗೋಗ್ತಾರೆ. ವೇಸ್ಟ್ ಮಾಡಬೇಡಿ ಟೈಮ್ನ. ಓಕೆ, ಇದನ್ನೆಲ್ಲ ನೀವು ಏನು ಗೊತ್ತಾ, ನೀವು ಅವ್ರಿಗೂ ಕ್ವಶನ್ ಕೇಳಬೇಕು. ಯಾಕೆ ನೀವೆಲ್ಲ ಕ್ವಶನ್ ಕೇಳಲ್ಲ? ಮೇಡಮ್ ನೀವು ಫಸ್ಟ್ ಮಾಡಿ ಅನ್ಬೇಕು, ಮೇಡಮ್ ಸಾರ್ ನೀವು ಫಸ್ಟ್ ಮಾಡಿ ಸಾರ್ ಅನ್ಬೇಕು. ಓಕೆನಾ, ಮಾಡ್ಬಿಟ್ಟು ನೀವು ದುಡ್ಡು ಮಾಡ್ಬಿಟ್ಟು ಬ್ಯಾಂಕ್ ಬಂದಿದ್ದೆಲ್ಲ ಡೀಟೇಲ್ ಆಗಿ ತೋರಿಸಿ ಮೇಡಮ್ ಅನ್ಬೇಕು. ತೋರಿಸಾದ್ಮೇಲೆ ನೀವು ನೆಂಬಿಟ್ಟು ಆಮೇಲೆ ವಿಡಿಯೋ ಮಾಡ್ಬೇಕು. ನೀವೇನು ನಿಮ್ಗೇನು ಗೊತ್ತಾ, ಇರೋಗೆ ಕಷ್ಟನೇ ಪಡಬಾರ್ದು, ಟಕ ಅಂತ ದುಡ್ಡು ಬಂದ್ಬಿಡ್ಬೇಕು ಅಂತ ನೋಡ್ತೀರಾ. ಫಸ್ಟ್ ಆಫ್ ಆಲ್ ಇಲ್ಲೂ ಅಷ್ಟೇ, ಈ ಯೂಟ್ಯೂಬ್ನಲ್ಲೂ 90% ಬರೀ ಫೇಕ್ ನಡೀತಿದೆ. ಅರ್ಥ ಆಯ್ತಾ? ಯಾವ್ದು ಒರಿಜಿನಲ್ ಇಲ್ಲ ಬರೋದು. ಅದೇ ಒರಿಜಿನಲ್ ಮಾಡೋರಿಗೆ ವ್ಯೂಸ್ ಬರಲ್ಲ, ಅವ್ರದ್ದು ನೋಡಲ್ಲ. ಯಾವ್ದು ವ್ಯೂಸ್ ಬರುತ್ತೆ ಅವ್ರದ್ದೇ ನೋಡ್ತಾರೆ. ನೀವು ಉದಾಹರಣೆಗೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು, ಬರುತ್ತೆ. ಓಕೆ, ಯೂಟ್ಯೂಬ್ ಚಾನಲ್ ಕೋರ್ಸ್ ಅಂತ ಮಾಡಂತಿದ್ದೀನಿ, ನೀವು ಸೇರ್ಕೊಂಡಂಗಿದ್ರೆ ಸೇರ್ಕೊಳ್ಳಿ. ಓಕೆ, ಆ ಕೋರ್ಸ್ ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ನಿಮಗೆ. ಓಕೆ, ಅವಾಗ ಗೊತ್ತಾಗುತ್ತೆ ನಿಮಗೆ ಜನ ಏನ್ ನೋಡ್ತಿದ್ದೀರ ಅಂತ, ನಿಮಗೆ ಅದು ಕೂಡ ಅರಿವು ಆಗುತ್ತೆ. ಓಕೆ, ಬನ್ನಿ ಈಗ ಬರೋದು ತೋರಿಸ್ತಾನೆ, ಯಾವುದು ಅಂತ ಹಿಂಗೆ ಅಂತ ಡೆಸ್ಕ್ಟಾಪ್ನಲ್ಲಿ ತೋರಿಸ್ತಾನೆ. ಓಕೆ, ಅದನ್ನ ನೋಡಿ ಕ್ಲೀನಾಗಿ ತಿಳ್ಕೊಳ್ಳಿ. ಅದನ್ನ ಲಿಂಕ್ ಬೇಕು ಅಂದ್ರೆ ದಯವಿಟ್ಟು ನಂಗೆ ವಾಟ್ಸಪ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ. ಪೂರ್ತಿ ತೋರ್ಸೋಕ್ಕಾಗಲ್ಲ, ನಾವು ಡೆಸ್ಕ್ಟಾಪ್ ಮೇಲೆ ಹೆಂಗಿದೆ ಅದನ್ನ ಒಂದು ಟೂಲ್ ಮಾತ್ರ ನಾವು ತೋರಿಸ್ತೀವಿ, ಬೇರೆ ಅದನ್ನ ಓಪನ್ ಆಗಿ ತೋರಿಸಂಗಿಲ್ಲ ಯೂಟ್ಯೂಬ್ನಲ್ಲಿ, ಅದಕ್ಕೋಸ್ಕರ. ಸೊ ಅದು ಡಿಜಿಟಲ್ ಸೆಕ್ಯೂರಿಟಿ ಕಾಂಟೆಂಟ್ ಇದ್ದ ನಮ್ಗೆಲ್ಲ ಗೊತ್ತಿರ್ಬೇಕಲ್ಲ, ಹೊಸ ಉಳಿಸಿದ್ದು ನಮ್ಗೆ ಸ್ಟ್ರೈಕ್ ಬರುತ್ತೆ. ಸೊ ಚಾನಲ್ ಡಿಲೀಟ್ ಆಗೋ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಅದ್ರಗೋಸ್ಕರ ವಾಟ್ಸ್ಆಪ್ ಮಾಡಿ ನಮ್ಮ ತಂದೆ ನಂಬರ್ ಕೆಳಗಡೆ ತೋರಿಸ್ತಾ ನೋಡ್ತಾ ಇರ್ಬೋದಲ್ಲ, 9916156618 ಜಸ್ಟ್ ವಾಟ್ಸ್ಆಪ್ ಮಾಡಿ. ಅವಾಗ ನೀವು ಕೇಳಿ ಮಾನಿಟೈಸೇಷನ್ ಚೆಕರ್ ಲಿಂಕ್ ಬೇಕು ಅಂತ, ಅವಾಗ ನಮ್ಮ ತಂದೆ ಕಳಿಸ್ತಾರೆ ನಿಮಗೆ ಲಿಂಕ್. ಅದು ಇನ್ನೊಂದು ರೀತಿ ಮಾನಿಟೈಸೇಷನ್ ಚೆಕರ್ದು, ಆ ರೀತಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಬಹುದು. ಸೊ ಬನ್ನಿ, ಹೇಗೆ ನೀವು ಒಂದು ಚಾನಲ್ದು ಮಾನಿಟೈಸೇಷನ್ ಆಗಿದೆಯೋ ಅಥವಾ ಇಲ್ವೋ ಅಂತ ಮಾನಿಟೈಸೇಷನ್ ಚೆಕರ್ ಇಂದ ಹೇಗೆ ಚೆಕ್ ಮಾಡೋದು ಅಂತ PC ನಲ್ಲಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಈಗ ನಾನು ಈ ಪ್ರಾಸೆಸ್ನ PC ನಲ್ಲಿ ಮಾಡ್ತಾ ಇದ್ದೀನಿ. ನೀವು ಈ ಪ್ರಾಸೆಸ್ ನಾನೇನು ಮಾಡ್ತೀನಿ PC ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಆರಾಮಾಗಿ ನೀವು ಮಾಡ್ಬೋದು. ನೀವು ಗೂಗಲ್ಗೆ ಹೋಗ್ಬಿಟ್ಟು ಯೂಟ್ಯೂಬ್ ಮಾನಿಟೈಸೇಷನ್ ಚೆಕರ್ ಅಂತ ಸರ್ಚ್ ಮಾಡಿದ್ರೆ ಬೇಜಾನ್ ರೀತಿ ವೆಬ್ಸೈಟ್ ಸಿಗುತ್ತೆ, ಆದರೆ ಅದೆಲ್ಲ ಫೇಕು. ನೀವು PC ಅಥವಾ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವೇನು ಮಾಡ್ಬೇಕಂತ ಅಂದರೆ ಸಿಂಪಲ್, ಜಸ್ಟ್ ನಾನು ಸ್ಟೆಪ್ಸ್ ಹೇಳ್ಕೊಡ್ತೀನಿ, ಅದನ್ನ ಮಾಡಬೇಕಾಗುತ್ತೆ. ಆರಾಮಾಗಿ ನೀವು ಯೂಟ್ಯೂಬ್ ಮಾನಿಟೈಸೇಷನ್ ಚೆಕರಿಂದ ಚಾನಲ್ ಮಾನಿಟೈಸೇಷನ್ ಆಗಿದೆಯೋ ಅಥವಾ ಇಲ್ವಾ ಅಂತ ಚೆಕ್ ಮಾಡ್ಬೋದು. ಮೊಬೈಲ್ ಮಾಡ್ತಾ ಇರ್ತೀರಾ ಅಂತ ಅಂದರೆ ಹೇಳ್ದಲ್ಲ, ನಿಮಗೆ ವಾಟ್ಸಪ್ ಮಾಡಿ ನಮ್ಮ ತಂದೆ ನಿಮಗೆ ಲಿಂಕ್ ಕಳಿಸಿದ್ರೆ ಅದ್ರ ಸಹಾಯದಿಂದ ನೀವು ಆರಾಮಾಗಿ ನೀವು ಚೆಕ್ ಮಾಡ್ಕೊಬೋದು ಚಾನಲ್ ಮಾನಿಟೈಸೇಷನ್ ಆಗಿದೆಯಾ ಅಥವಾ ಇಲ್ವಾ ಅಂತ. ಸೊ ಏನು ಸ್ಟೆಪ್ ಫಾಲೋ ಮಾಡ್ಬೇಕಂತ ಅಂದರೆ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ನೀವು ಗೂಗಲ್ಗೆ ಹೋಗ್ಬಿಟ್ಟು ಕ್ರೋಮ್ ವೆಬ್ ಸ್ಟೋರ್ ಅಂತ ಸರ್ಚ್ ಮಾಡಿ. ಕ್ರೋಮ್ ವೆಬ್ ಸ್ಟೋರ್ ಸರ್ಚ್ ಮಾಡ್ಬಿಟ್ಟು ಇಲ್ಲಿ ಸರ್ಚ್ ಬಾರ್ ಅಂತ ಸಿಗುತ್ತೆ, ಅಲ್ಲಿ ಬಂದ್ಬಿಟ್ಟು ಯೂಟ್ಯೂಬ್ ಮಾನಿಟೈಸೇಷನ್ ಚೆಕರ್ ಅಂತ ಸರ್ಚ್ ಮಾಡಿ. ಸೊ ನಿಮಗೆ ಒಂದು ಫಸ್ಟ್ ಐಕಾನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದಲ್ಲ, ಚೆಕ್ ಮಾನಿಟೈಸೇಷನ್ ಅಂತ ಇರುತ್ತೆ. ಇಲ್ಲಿ ವೆರಿಫೈಡ್ ಬ್ಯಾಡ್ಜ್ ಇರ್ಬೇಕು, ಅವು ಕೂಡ ಫ್ಯೂಚರ್ ಬ್ಯಾಡ್ಜ್ ಇರ್ಬೇಕು. ಕಾರಣವೇನಂತ ಅಂದ್ರೆ ಹಿಂದಕ್ಕೆ ವೆರಿಫೈ ಬ್ಯಾಡ್ಜ್ ಅಂತ ಅಂದ್ರೆ ತುಂಬಾ ಟ್ರಸ್ಟ್ ಹೊಂದಿರುವಂತದ್ದು, ಅವು ಕೂಡ 100% ಆಕ್ಯುರಸಿ ಹೊಂದಿದೆ, ತುಂಬಾ ಫ್ಯೂಚರ್ ಹೊಂದಿರುವಂಥದ್ದು, ಅದಕ್ಕೇನೆ ಇದ್ರಿಗೆ ವೆರಿಫೈಡ್ ಬ್ಯಾಡ್ಜಸ್ ಸಿಕ್ಕಿರುವಂಥದ್ದು. ಸೊ ಇದನ್ನ ನೀವು ಆಡ್ ಟು ಎಕ್ಸ್ಟೆನ್ಷನ್ ಕ್ರೋಮ್ ಅಂತ ಕೊಡಬೇಕಾಗುತ್ತೆ. ಸೊ ಆಲ್ರೆಡಿ ನಾನು ಆಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಿಮ್ಗೆ ಐಕಾನ್ ಕಾಣಿಸುತ್ತೆ, ನೋಡ್ತಾ ಇರ್ಬೋದಲ್ಲ. ನಾನು 4 ಚಾನಲ್ ತೋರಿಸ್ತೀನಿ. ಉದಾಹರಣೆಗೋಸ್ಕರ ನಂದೇ ಒಂದು ಚಾನಲ್ ಇನ್ಕ್ಲೂಡ್ ಮಾಡೋಣ. ನೋಡ್ತಾ ಇರ್ಬೋದಲ್ಲ, ಟೆಕ್ ವಿತ್ ಭರತ್ ನನ್ನ ಯೂಟ್ಯೂಬ್ ಚಾನಲ್ ಇದು. ನೋಡಿ, ಯೂಟ್ಯೂಬ್ ಮಾನಿಟೈಸೇಷನ್ ಚೆಕರ್ ಮೇಲೆ ಐಕಾನ್ ಕ್ಲಿಕ್ ಕೊಡ್ತೀನಿ, ಮತ್ತೆ ಚೆಕ್ ದಿಸ್ ಚಾನಲ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಕೊಟ್ಟಾಗ ಒಂದು ಸ್ವಲ್ಪ ಹೊತ್ತು ಲೋಡ್ ಆಗುತ್ತೆ ನಿಮಗೆ. ಸೊ ನಿಮಗೆಲ್ಲ ಗೊತ್ತಿದೆ ನನ್ನ ಚಾನಲ್ ಫುಲ್ ಮಾನಿಟೈಸೇಷನ್ ಆಗಿದೆ ಅಂತ. ಸೊ ಫುಲ್ ಮಾನಿಟೈಸೇಷನ್ ಆಗಿದ್ರೆ ಇಲ್ಲಿ ನಮಗೆ ದಿಸ್ ಚಾನಲ್ ಇಸ್ ಮಾನಿಟೈಸ್ಡ್ ಅಂತ ಬರುತ್ತೆ. ಮತ್ತೆ ಇನ್ನೊಂದು ಚಾನಲ್ ಉದಾಹರಣೆಗೋಸ್ಕರ ತೋರಿಸಿ. ನೋಡ್ತಾ ಇರ್ಬೋದಲ್ಲ, ಜಾಯಿನ್ ಬಟನ್ ಬಂದಿದೆ, ಅವು ಕೂಡ ಶಾರ್ಟ್ಸ್ ಸಖತ್ತಾಗಿ ವೈರಲ್ ಆಗಿದೆ. ನೋಡಿ, ಡಾಕ್ಟರ್ ರಾಜ್ಕುಮಾರ್ದು, ಪುನೀತ್ ರಾಜ್ಕುಮಾರ್ದು ಈ ರೀತಿ ಎಲ್ಲ ಫೋಟೋಸ್ ಹಾಕಿದ್ರೆ ಚೆನ್ನಾಗಿ ವೈರಲ್ ಆಗಿರುವಂಥದ್ದು. ನೋಡಿ, ಇವ್ರ ಚಾನಲ್ ಮಾನಿಟೈಸೇಷನ್ ಆಗಿ ಜಾಯಿನ್ ಬಟನ್ ಕೂಡ ಬಂದಿದೆ. ಚೆಕ್ ಮಾಡೋಣ ಇವ್ರ ಚಾನಲ್ ಮಾನಿಟೈಸೇಷನ್ ಆಗಿದೆಯೋ ಅಥವಾ ಇಲ್ವೋ ಅಂತ. ನೋಡ್ತಾ ಇರ್ಬೋದಲ್ಲ, ಇಲ್ಲಿ ಯೂಟ್ಯೂಬ್ ಮಾನಿಟೈಸೇಷನ್ ಚೆಕ್ಕರ್ಗೆ ಹೋಗ್ಬಿಟ್ಟು ಚೆಕ್ ದಿಸ್ ಚಾನಲ್ ಅಂತ ಕೊಡ್ತೀನಿ. ಸ್ವಲ್ಪ ಹೊತ್ತು ಲೋಡ್ ಆದ್ಮೇಲೆ ಅಯ್ಯೋ ದಿಸ್ ಚಾನಲ್ ಇಸ್ ನಾಟ್ ಮಾನಿಟೈಸೇಷನ್ ಅಂತ ಬರ್ತಿದೆ, ಏನಿದು ಅಂತ ತುಂಬಾ ಜನ ಕೇಳಬಹುದು. ನಿಮ್ಗೂ ಒಂಥರ ಕನ್ಫ್ಯೂಸ್ ಆಗ್ತಿದೆಯಲ್ಲ? ಹೌದು, ನೋಡೋದು ಮಾನಿಟೈಸೇಷನ್ ಇದೆ, ಜಾಯಿನ್ ಬಟನ್ ಇದೆ, ಎಲ್ಲ ಇದೆ. ಜಾಯಿನ್ ಬಟನ್ ಕೊಡ್ಲೇಬೇಕು, ಯೂಟ್ಯೂಬರ್ ಕೊಟ್ಟಿದ್ದಾರೆ. ಕಾರಣವೇನಂತ ಅಂದ್ರೆ ಚಾನಲ್ ಹಾಫ್ ಮಾನಿಟೈಸೇಷನ್ ಆಗಿದೆ. ಹಾಫ್ ಮಾನಿಟೈಸೇಷನ್ ಆಗಿದೆ ಅಂತ ಚಾನಲ್ಗೆಲ್ಲ ಚೆಕ್ ಮಾಡೋ ಮಾನಿಟೈಸೇಷನ್ ಚೆಕ್ಕರಲ್ಲೂ ದಿಸ್ ಚಾನಲ್ ಇಸ್ ನಾಟ್ ಮಾನಿಟೈಸ್ಡ್ ಅಂತ ಬರುತ್ತೆ. ಅಂದ್ರೆ ಆಡ್ ಫುಲ್ ಮಾನಿಟೈಸೇಷನ್ ಆಗಿದೆ ಮಾತ್ರ ಇದು ಕನ್ಫರ್ಮ್ ಮಾಡುತ್ತೆ. ಹೌದು, ಇಲ್ಲ. ಓಕೆ, ಕನ್ಫರ್ಮ್ ಆಯ್ತು ಈಗ ಹಂಗೆ. ಸೊ ಇದು ಇನ್ನೊಂದು 2 ಚಾನಲ್ ಆಯ್ತು. ನೆಕ್ಸ್ಟ್ 3ನೇ ಚಾನಲ್ಗೆ ಹೋಗೋಣ. ಹೇಳ್ದಲ್ಲ, ಇದು ಒನ್ ಆಫ್ ದ ಚಾನಲ್ಸ್ ನಮ್ಮ ತಂದೆ ತೋರಿಸಿದ್ದು. ಸೊ ಇದು AI ಇದು. ನಾವು ತರ್ಬೋದಲ್ಲ, ಯೂಟ್ಯೂಬ್ ಮಾನಿಟೈಸೇಷನ್ ಚೆಕ್ಕರ್ಗೆ ಹೋಗ್ಬಿಟ್ಟು ಚೆಕ್ ದಿಸ್ ಚಾನಲ್ ಅಂತ ಕೊಡ್ತೀನಿ. ದಿಸ್ ಚಾನಲ್ ಇಸ್ ನಾಟ್ ಮಾನಿಟೈಸ್ಡ್. ಜಾಯಿನ್ ಬಟನ್ ಬಂದಿಲ್ಲ, ಅಲ್ಲಿಗೆ ಆಫ್ ಮಾನಿಟೈಸೇಷನ್ ಆಗಿಲ್ಲ ಇವ್ರ ಚಾನಲ್. ಲೆಕ್ಕ ಮಾನಿಟೈಸೇಷನ್ 4,20,000 ಎಲ್ಲಿ ವೇಸ್ಟ್. ಓಕೆ, ನೆಕ್ಸ್ಟ್
ಸೊ ನೆಕ್ಸ್ಟ್ ಹೋಗೋಣ VK ಮ್ಯಾಜಿಕ್ ಓ ಇವನು ನಮ್ಮ ಕರಿಯಪ್ಪ ಇಲ್ಲಿ ಮಿಸ್ಕೊಂಡಿದ್ದಾನು ನೋಡೋಣ ನೋಡಿ. ಮಾನಿಟೈಸೇಷನ್ ಚೆಕ್ಕರ್ಗೆ ಹೋಗ್ಬಿಟ್ಟು ಚೆಕ್ ದಿಸ್ ಚಾನಲ್ ಅಂತ ಕೊಡ್ತೀನಿ. ದಿಸ್ ಚಾನಲ್ ಇಸ್ ನಾಟ್ ಮಾನಿಟೈಸ್ಡ್. ನೋಡಿ, ಇಂಥ ಫೇಕ್ ಯೂಟ್ಯೂಬರ್ ನಂಬ್ರೆ ನೀವು ಯಾವಾಗಲೂ ಈ ರೀತಿ ನಿಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ಹೇಳೋದು, ಫೇಕ್ ಯೂಟ್ಯೂಬರ್ ನಂಬಕ್ ಹೋಗ್ಬೇಡಿ. ಯಾವುದೇ ಒಂದು ಚಾನಲ್ ತೋರಿಸ್ಲಿ ಅವರು, ಹೋಗ್ಬಿಟ್ಟು ಲಿಂಕ್ ಹಾಕ್ಬಿಟ್ಟು ಅಲ್ಲಿ ನೀವು ಈ ರೀತಿ ಎಕ್ಸ್ಟೆನ್ಷನ್ ಆನ್ ಮಾಡ್ಕೊಂಡ್ಬಿಟ್ಟು ಚೆಕ್ ಮಾಡಿ. ಚೆಕ್ ಮಾಡಿದಾಗ ಪ್ರೂಫ್ ಸಿಗುತ್ತೆ ನಿಮಗೆ. ಓ, ಈ ಚಾನಲ್ ಮಾನಿಟೈಸೇಷನ್ ಆಗಿದೆ, ಈ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಅಂತ ನಿಮಗೆ ಪೂರ್ತಿ ಒಂದು ಏನಿದೆ ಡೀಟೇಲ್ಸ್ ಎಲ್ಲ ನಿಮಗೆ ಕ್ಲಿಯರ್ ಆಗಿ ಕರೆಕ್ಟ್ ಆಗಿ ಸಿಕ್ಬಿಡುತ್ತೆ. ತುಂಬಾ ಜನ ಈ ರೀತಿ ಫೇಕ್ ಆಗಿ ಹೋಗ್ತಿದ್ದಾರೆ. ಅದರಿಂದನೇ ನೋಡಿದ್ರಲ್ಲ, ಯಾವುದೂ ಆಗೇ ಇಲ್ಲ ಅಂತ ತೋರಿಸಿದೆ ಚಾನಲ್ ಕೂಡ. ಆಫ್ ಮಾಡಿಷನ್ ಆಗಿದ್ರು ಕೂಡ ಇದು ತೋರಿಸಲ್ಲ. ಅಂದರೆ ಆ್ಯಡ್ ಬರೋದು ಫುಲ್ ಆಡಿಷನ್ ಆಗಿದೆ ಮಾತ್ರ ಈ ಒಂದು ಆ್ಯಪ್ ಅಕ್ಯೂರಾಗಿ ತೋರಿಸುತ್ತೆ. 100% ಇದು ವರ್ಕ್ ಆಗುತ್ತೆ. ಓಕೆ, ಇನ್ಮೇಲೆ ಇದ್ರೆ ಲಿಂಕ್ ಹೇಳಿದ್ರೆ ಒಂದು ವಾಟ್ಸಪ್ ಮಾಡಿ ನನಗೆ 100% ಲಿಂಕ್ ಕಳಿಸ್ತೀನಿ. ನಿಮ್ಗೆ ಯಾರು ಆ ಥರ ಮಾಡಬೇಕು ಅಂದಾಗ, ಯಾರೋ ಯೂಟ್ಯೂಬರ್ ಫೇಕ್ ಯೂಟ್ಯೂಬರ್ ಮಾಡಿದಾಗ, ಅವ್ರ ಮೇಲೆ ಡೌಟ್ ಇದ್ದಾಗ ಆ ಚಾನಲ್ ಚೆಕ್ ಮಾಡಿದಾಗ ನಿಮ್ಗೆ ಕನ್ಫ್ಯೂಸ್ ಇರುತ್ತಲ್ಲ, ಅದೆಲ್ಲ ಕ್ಲಿಯರ್ ಆಗೋಗುತ್ತೆ. ಓ, ಈ ಚಾನಲೇ ಮಾನಿಟೈಸೇಷನ್ ಇಲ್ಲ ಅಂದರೆ ಫೇಕ್ ವಿಡಿಯೋ ಮಾಡಿಬಿಟ್ಟು ನನಗೆ ವ್ಯೂಸ್ ತೊಗೊತಾ ಇದ್ದಾನೆ ಅಂತ ನೀವು ಅರ್ಥ ಮಾಡ್ಕೊಬೋದು ಸಿಂಪಲ್ ಆಗಿ. ಅಷ್ಟೇ ಸಾಕು ನಿಮಗೆ ಅಲ್ವಾ. ಇದಕ್ಕಿಂತ ಇನ್ನೇನು ಹೇಳ್ಬೇಕು ಹೇಳಿ. ಈ ರೀತಿ ನೀವು ಬಳಸ್ಕೊಂಡು ಒಂದು ಚಾನಲ್ ಮಾನಿಟೈಸೇಷನ್ ಆಗಿದೆಯಾ ಅಥವಾ ಮಾನಿಟೈಸೇಷನ್ ಆಗಿಲ್ಲ ಅಂತ ಆರಾಮಾಗಿ ಮಾನಿಟೈಸೇಷನ್ ಚೆಕ್ಕರಿಂದ ನೀವು ಆರಾಮಾಗಿ ತಿಳ್ಕೊಬಹುದು ಫ್ರೆಂಡ್ಸ್. ನೋಡ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ನೀವು ಆರಾಮಾಗಿ ಮಾನಿಟೈಸೇಷನ್ ಚೆಕ್ಕರ್ ಇಂದ ಯಾರ ಚಾನಲ್ ಮಾನಿಟೈಸೇಷನ್ ಆಗಿದೆ, ಯಾರ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಅಂತ ಆರಾಮಾಗಿ ಚೆಕ್ ಮಾಡ್ಕೊಬಹುದು. ಅದ್ರಲ್ಲಿ 4 ಚಾನಲ್ ತೋರಿಸಿದ್ದೀನಿ. 4 ಚಾನಲ್ ಅಲ್ಲಿ ನಂದ್ರ ಒಂದು ಚಾನಲ್ ತೋರಿಸಿದ್ದೀನಿ. ನೋಡಿ, ಫುಲ್ ಮಾನಿಟೈಸೇಷನ್ ಆದ್ರೆ ದಿಸ್ ಚಾನಲ್ ಇಸ್ ಮಾನಿಟೈಸ್ಡ್ ಅಂತ ಬಂತಲ್ಲಿ. ಅದೇ ನೋಡಿ, ಹಾಫ್ ಮಾನಿಟೈಸ್ ಇನ್ನೊಂದು ಚಾನಲ್ ತೋರಿಸಿದೆ ನೋಡಿ, ಎಕ್ಸ್ಟ್ರಾ ಒಂದು ಚಾನಲ್, ಅದು ಹಾಫ್ ಮಾನಿಟೈಸೇಷನ್ ಆಗಿತ್ತು. ಅದೇ ಹಾಫ್ ಮಾನಿಟೈಸೇಷನ್ಗೆ ದಿಸ್ ಚಾನಲ್ ಇಸ್ ನಾಟ್ ಮಾನಿಟೈಸ್ಡ್ ಅಂತ ಬರುತ್ತೆ. ಸೊ ಇದು ಅರ್ಥ ಏನಂತ ಅಂದ್ರೆ, ಹಾಫ್ ಮಾನಿಟೈಸೇಷನ್ ಆಗಿದ್ರೆ ಅದು ನಾಟ್ ಮಾನಿಟೈಸ್ಡ್ ಅಂತ ಬರುತ್ತೆ. ಫುಲ್ ಮಾನಿಟೈಸೇಷನ್ ಆಗಿದ್ರೆ ದಿಸ್ ಚಾನಲ್ ಇಸ್ ಮಾನಿಟೈಸ್ಡ್ ಅಂತ ಬರುತ್ತೆ. ಓಕೆ, ಮತ್ತೆ ಇನ್ 2 ಚಾನಲ್ ತೋರಿಸಿರಲ್ಲ, ನಮ್ಮ ಪಪ್ಪ ತೋರಿಸಿರಲ್ಲ, 2 ಚಾನಲ್ ಅದು ಕೂಡ ಚೆಕ್ ಮಾಡಿದೆ ನೋಡಿ, ಚಾನಲ್ ಇಸ್ ನಾಟ್ ಮಾನಿಟೈಸ್ಡ್ ಅಂತ ಬರುತ್ತೆ. ಯಾವ್ದೇ ಒಬ್ಬ ಫೇಕ್ ಯೂಟ್ಯೂಬರ್ ಆಗ್ಲಿ, ಯಾವ್ದೊಬ್ಬ ಫೇಕ್ ವಿಡಿಯೋಸ್ ಮಾಡ್ಲಿ, ನಾನೇ ಆಗ್ಲಿ ನಮ್ಮ ತಂದೆ ಆಗ್ಲಿ ಫೇಕ್ ವಿಡಿಯೋಸ್ ಮಾಡ್ರಿ, ಈ ರೀತಿ ಮಾಡಿ ಲಕ್ಷ ದುಡ್ರಿ ಅಂತ ಅಂದ್ರೂ ಫಸ್ಟ್ ನೀವೇನ್ ಮಾಡ್ಬೇಕು, ಕ್ವಶನ್ ಕೇಳ್ಬೇಕು ಅವ್ರಿಗೆ. ಬರತ್ ನೀನೇ ಮಾಡಿ, ಈ ತರ ನೀನು ಮಾಡಿ ಟೆಸ್ಟ್ ಮಾಡಿ ನೋಡು, ಮತ್ತೆ ನಮ್ಗೆ ಡೀಟೇಲ್ಸ್ ಕೊಡು, ಬ್ಯಾಂಕ್ ಬಂದಿರೋದು ದುಡ್ಡು ಮತ್ತೆ ಮಾನಿಟೈಸೇಷನ್ ಆಗಿರೋ ಫುಲ್ ಪ್ರೂಫ್ ತೋರಿಸಿ ಅಂತ ಆ ಪರ್ಟಿಕ್ಯುಲರ್ ಫೇಕ್ ಯೂಟ್ಯೂಬರ್ಸ್ಗೆ ನೀವು ರೀತಿ ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಕೇಳಿದಾಗ ಅವಾಗ ನೀವು ಒಬ್ಬ ಒಳ್ಳೆ ಯೂಟ್ಯೂಬರ್ ಅಥವಾ ಒಳ್ಳೆ ವ್ಯೂವರ್ಸ್ ಆಗ್ಬೋದು. ಸೊ ಇದರಿಂದ ಏನಾಗುತ್ತಂತ ಅಂದ್ರೆ, ಫೇಕ್ ಯೂಟ್ಯೂಬರ್ಸ್ ಆನ್ಸರ್ ಮಾಡಲ್ಲ ಆ ಪರ್ಟಿಕ್ಯುಲರ್ ಕಮೆಂಟ್ಸ್ಗೆಲ್ಲ, ಯಾಕಂದ್ರೆ ಗೊತ್ತೇ ಅವ್ರಿಗೆ ಫೇಕ್ ವಿಡಿಯೋಸ್ ಮಾಡಿದ್ದಾರೆ ಅಂತ. ಓಕೆ, ಅದ್ರಗೋಸ್ಕರ ಹೇಳ್ತಿರೋದು. ಸೊ ಈ ರೀತಿ ನೀವು ಫೇಕ್ ಮಾನಿಟೈಸೇಷನ್ ಚೆಕ್ಕರ್ ಇಂದ ಆರಾಮಾಗಿ ಏನೇನಿದೆ ಫೇಕ್ ಚಾನಲ್ಸ್ ಮಾನಿಟೈಸೇಷನ್ ಆಗಿದೆಯಾ, ಮಾನಿಟೈಸೇಷನ್ ಆಗಿಲ್ಲ ಅಂತ ಆರಾಮಾಗಿ ನೀವು ಚೆಕ್ ಮಾಡ್ಕೊಬಹುದು ಫ್ರೆಂಡ್ಸ್. ನೀವು ಅವ್ರಿಗೂ ಕ್ವಶನ್ ಕೇಳಿದಾಗ ತಾನೇ ನೀವು ಬುದ್ಧಿವಂತರಾಗೋದು. ನೀವು ಪೆದ್ರಾಗ್ಬಿಟ್ರೆ ನಿಮ್ಮಂತ ಪೆದ್ರನ್ನ ಇಟ್ಕೊಂಡು ಅವ್ರು ದುಡ್ಡು ಮಾಡಕ್ ಇಷ್ಟಪಡ್ತಾರೆ, ಅವ್ರು ಕಾರ್ ಆಡ್ತಾರೆ, ಅವ್ರು ಒಳ್ಳೆ ಬಟ್ಟೆ ತಗೊಂತಾರೆ, ಅವ್ರು ಒಳ್ಳೆ ಫೋನ್ ತಗೊಂತಾರೆ ಅಲ್ವಾ. ನಿಮ್ಮನ್ನೆಲ್ಲ ಯೂಸ್ ಮಾಡ್ಕೊತಾ ಇದಾರೆ, ನಿಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ನೀವೆಲ್ಲ ಬಕ್ರಾಗಳು ಆಗೋಗ್ತಿದ್ದೀರಾ. ಕ್ಲೀನಾಗಿ ಎಲ್ಲಾರು ಒಳ್ಳೆ ಬೀಳಿಸ್ಬಿಟ್ಟು ಬಕ್ರಾಗಳನ್ನ ಚೆನ್ನಾಗಿ ದುಡ್ಡು ಮಾಡ್ತಾ ಇದಾರೆ. ನೀವು ಈ ತರ ಮಾಡ್ಬೋದು ಅಂತ ಹೋಗಿ ವಿಡಿಯೋ ನೋಡ್ತೀರಾ. ಫಸ್ಟ್ ಆಫ್ ಆಲ್ ಈ ತರ ವಿಡಿಯೋ ಮಾಡೋದೇ ಡೇಂಜರು, ಗೊತ್ತಾ ನಿಮ್ಗೆ. ಟೈಮ್ ವೇಸ್ಟ್ ನಿಮ್ದು. ಹಾಕೊಳ್ಳಿ, ನಿಮ್ ಟೈಮ್ ವೇಸ್ಟ್ ಆಗುತ್ತೆ, ನಿಮ್ ಎನರ್ಜಿ ವೇಸ್ಟ್ ಆಗುತ್ತೆ. ನೀವೇನೋ ನೀವು ಕಂಡಂತ ಕನಸುಗಳೆಲ್ಲ ನೂರು ಆಗೋಗುತ್ತೆ. ಯಾಕಪ್ಪ ಬೇಕು ಈ ತರ ಮಾಡೋದು ವಿಡಿಯೋ? ಅದ್ರ ಬದಲು ನಾವೇ ಕಾಂಟೆಂಟ್ ಮಾಡಿ ಅದ್ರ ಬಗ್ಗೆ ಚೆನ್ನಾಗಿ ಥಿಂಕ್ ಮಾಡಿ ವಿಡಿಯೋಸ್ ಮಾಡ್ಬೋದು. ವಿಡಿಯೋಸ್ ಮಾಡಿ ಹೇಳ್ದಲ್ಲ ನಾನು, ನಿಮ್ಮ ಮನೆ ಬರದಲ್ಲಿ ಯೂಟ್ಯೂಬರ್ ಅಂತ ಬರೆದ್ಬಿಟ್ಟಿದ್ರೆ ಯಾರಿಗೂ ತಪ್ಪಿಸೋಲ್ಲ. ನಿಮ್ಮ ಟ್ಯಾಲೆಂಟ್ ಇತ್ತ, ಟಾಕಿಂಗ್ ಸ್ಕಿಲ್ ಚೆನ್ನಾಗಿತ್ತ, ಮಾತಾಡಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಏನು ಭಯ ಬೀಳ್ತೀರಾ? ಅದು ಬಿಟ್ಬಿಟ್ಟು ಈ ಥರ ಪೇಸ್ಲೆಸ್ಸು, ಅದು ಲೆಸ್ಸು, ಇದು ಲೆಸ್ಸು, ಫ್ಯೂಚರ್ ಇವೆಲ್ಲ ಕೆಲಸಕ್ಕೆ ಬರಲ್ಲ ಫ್ರೆಂಡ್ಸ್. ಅರ್ಥ ಆಯ್ತಾ? ಒಬ್ಬ ಸೆಲೆಬ್ರಿಟಿ ಆಗಿರೋ ಪೇಸ್ ತೋರಿಸಿ ಮಾಡ್ರೆ ವಿಡಿಯೋ, ಅವಾಗಲೇ ಒಬ್ಬ ಸೆಲೆಬ್ರಿಟಿ ಆಗಿ ಇಷ್ಟಪಡೋದು. ಯಾರು ಬೇಡ ಚರಿತ್ರೆ ಫಸ್ಟ್ ಎಲ್ಲ ಪೇಸ್ ತೋರಿಸ್ತಿಲ್ಲ, ನೋಡಿ ಪೇಸ್ ತೋರಿಸ್ಕೊಂಡು ಹೆಂಗೆ ಮಾಡ್ತಾ ಇದ್ದಾರೆ. ಆಮೇಲೆ ಯಾವುದದು ಇನ್ನೊಂದು ಮೀಡಿಯಾ ಮಾಸ್ಟರ್, ಅವರು ನೋಡಿ ಪೇಸ್ ತೋರಿಸ್ಕೊಂಡು ಅವ್ರು ಫೋಟೋ ಹಾಕೊಂಡು ಮಾಡ್ತಿದ್ದಾರೆ. ಗೊತ್ತವ್ರಿಗೆ ಪೇಸ್ ವ್ಯಾಲ್ಯೂ ಎಷ್ಟಿದೆ ಅಂತ. ಅರ್ಥ ಆಯ್ತಾ? ಪೇಸ್ ತೋರಿಸಿ ವಿಡಿಯೋಗಳು ಮಾಡಿದಷ್ಟು ಆದಷ್ಟು ಅರ್ನಿಂಗು ಜಾಸ್ತಿ ಆಗುತ್ತೆ. ಹೌದು, ಪೇಸ್ ತೋರಿಸ್ಲಿಲ್ಲ ಮಾಡಲಿ ಅಂದ್ರೆ ಅರ್ನಿಂಗ್ ಅರ್ಧಕ್ಕರ್ಧ ಕಮ್ಮಿ ನಿಮ್ಗೆ. ಅರ್ಥ ಆಯ್ತಾ? ಅದಕ್ಕೆ ಹೇಳ್ತೀನಿ, ಪೇಸ್ ತೋರಿಸಿ ವಿಡಿಯೋ ಮಾಡಿ, ಚೆನ್ನಾಗಿ ಹೋಗುತ್ತೆ. ನಿಮ್ಗೆ ಏನೋ ಒಂದು ಕಾರಣ ಇದೆ. ಅದ್ ಬಿಟ್ಬಿಟ್ಟು ಈ ತರ ಎಲ್ಲ ವಿಡಿಯೋಗಳು ನೋಡಿ ಅಂತ ಯೂಟ್ಯೂಬರ್ಗೆ ನಿಮ್ಮ ಮನೆದು ಬೇಳೆ ಬೇಯಿಸ್ಕೊಳಕ್ಕೆ, ಅವ್ರ ಮನೆ ಬೇಳೆ ಬೇಯಿಸ್ಕೊಳಕ್ಕೆ ನಿಮ್ಮ ಮನೆ ಗ್ಯಾಸ್ ಕೊಡ್ಬೇಕಾಗುತ್ತೆ. ಹೇಳಕ್ಕಾಗಲ್ಲ, ಬೇಳೆನೂ ನೀವೇ ಕೊಡ್ತಾ ಇದ್ದೀರಾ ಅಲ್ಲಿ. ಅರ್ಥ ಆಯ್ತಾ? ಅಚ್ಚುಕಟ್ಟಾಗಿ ಬಿರಿಯಾನಿ ಮಾಡ್ಕೊಂಡು ತಿಂತಾ ಇದ್ದಾರೆ ಅವರು. ಇದ್ರ ಮೇಲೆ ನಿಮ್ಮ ಇಷ್ಟ. ನೋಡಿದ್ರಲ್ಲ, ಪ್ರೂಫ್ ಸಮೇತ ತೋರಿಸ್ತೀವಿ 2 ಚಾನಲ್. ಒಬ್ರು ಹೇಳಿದ್ರು
ಪ್ರೂಫ್ ತಾನೆ ಸರ್ ತೋರಿಸಿ ಸರ್ ಇದನ್ನ ತುಂಬಾ ಜನ ಇದಾಗ್ತಿದ್ದಾರೆ ಅಂತ ನನಗೆ ಲಿಂಕ್ ಕಳಿಸಿದ್ರು. ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗ್ತಿತ್ತು. ಇದು ಫೇಕ್ ಯೂಟ್ಯೂಬರ್ಸ್ ಎಲ್ಲ ವಿಡಿಯೋ ಮಾಡಿ ಸರ್ ಈ ತರ ಚಾನಲ್ ಮಾನಿಟೈಸೇಷನ್ ಆಗಿದೆ, ಒಬ್ರು ವಿಡಿಯೋ ನೋಡಿದೆ ಈ ತರ ಲಕ್ಷ ಗಟ್ಟಲೆ ವ್ಯೂಸ್ ಬಂದಿತ್ತಲ್ಲ, ಕಾಪಿ ಪೇಸ್ಟ್ ಮಾಡ್ರೆ ಇದು ಅಂದ್ರೆ AI ಬಗ್ಗೆ ಏನಾದ್ರು ಜನರೇಟ್ ಮಾಡಿ ಹಾಕ್ಬಿಟ್ರೆ ಈ ರೀತಿ ನಾವು ಲಕ್ಷ ದುಡಿಬಹುದಂತೆ ಸರ್, ಹೌದಾ ಅಂತ ತುಂಬಾ ಜನ ಈ ರೀತಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರು ನನಗೆ. ಹಾಕೊಳ್ಳಿ, ಅವ್ರದ್ದು ಎಷ್ಟು ವ್ಯೂ ಹೋಗಿದೆ, 1 ಕೋಟಿ ವ್ಯೂಸ್ ಹೋಗಿದೆ, ಯಾರು ಚಾನಲ್ ಮಾನಿಟೈಸೇಷನ್ ಆಗಿಲ್ಲ. ಪಾಲ್ಟಿ ಅವ್ನು ಪ್ರಶ್ನೆ ಮಾಡಿದಾಗ ವಿಡಿಯೋ ಜಾಸ್ತಿ ಇತ್ತು, ಎಲ್ಲ ಹೈಡ್ ಮಾಡಿದ್ದಾನೆ, ಅಂದ್ರೆ ಮೋಸ್ಟ್ಲಿ ಡಿಲೀಟ್ ಮಾಡಿರ್ಬೇಕು, ಮಾನಿಟೈಸೇಷನ್ ಅಪ್ಲೈ ಮಾಡಕ್ ಟ್ರೈ ಮಾಡ್ತಾ ಇದ್ದಾನೆ. 9.2 ಮಿಲಿಯನ್ ಇತ್ತು, ಎಲ್ಲ ಡಿಲೀಟ್ ಮಾಡ್ತಾ ಇದ್ದಾನೆ. ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಆಗಲ್ಲ ಮಾನಿಟೈಸೇಷನ್. ಇದು ಅಷ್ಟೇ ನೋಡಿ, ಎಲ್ಲಾ ಕಡೆ ಬೆಕ್ಕು ನಾಯಿ ಅವನ್ನೇ ಹಾಕ್ಬಿಟ್ಟಿದ್ದಾನೆ, ಸೇಮ್ ಕ್ಯಾರೆಕ್ಟರ್ ರಿವ್ಯೂಸ್ ಪ್ಲಸ್ ಇದು ಓನ್ ಕಂಟೆಂಟ್ ಅಲ್ಲ. ಇವ್ನೇನು ಕಷ್ಟಪಟ್ಟಿಲ್ಲ, ಇಲ್ಲಿ ಗುದ್ಲಿ ಎತ್ಕೊಂಡು ಗೈದಿಲ್ಲ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು. ಓಕೆ, ಅದರಿಂದ ಇಂಥ ಚಾನಲ್ಗಳನ್ನೆಲ್ಲ ರಿಜೆಕ್ಟ್ ಮಾಡ್ತಾರೆ ಯೂಟ್ಯೂಬರು. ಅಕಸ್ಮಾತ್ ಮಾನಿಟೈಸೇಷನ್ ಮಾಡಿದ್ರು $90 $80 ಮಾಡ್ಬಿಟ್ಟು ಕಿತ್ಕೊಂತಾರೆ ಅವ್ರೆ. ಈಗ ಇದೊಂದು ಸ್ಕೀಮ್ ನಡೀತಾ ಇದೆ ಯೂಟ್ಯೂಬ್ ನಲ್ಲಿ, ಹೊಸ ಸ್ಕೀಮು ಯೂಟ್ಯೂಬೇ ಮಾಡ್ತಾ ಇರೋದು. ಬೇಕಂತ ಮಾನಿಟೈಸೇಷನ್ ಮಾಡ್ಬಿಡೋದು, ಆ ಒಂದು $80 $50 ಮಾಡೋ ಹಾಫ್ ಮಾನಿಟೈಸೇಷನ್ ಆ ರೀತಿ ಮಾನಿಟೈಸೇಷನ್ ಮಾಡೋದು, ಫುಲ್ ಮಾನಿಟೈಸೇಷನ್ ಮಾಡ್ಕೊಟ್ಬಿಡ್ತಾರೆ. ಡಾಲರ್ಸ್ ಆಗೋವರೆಗೂ ಕಾಯ್ತಾ ಇರ್ತಾರೆ. ಡಾಲರ್ಸ್ ಆದ್ಮೇಲೆ ಪ್ರೀವಿಯಸ್ ಕಂಟೆಂಟ್ ರಿಪೀಟೆಡ್ ಕಂಟೆಂಟ್ ಅಂತ ಕೊಟ್ಬಿಟ್ಟು $2 ಬಳದ್ ಬಾಯಿಗೆ ಹಾಕೊಂತಾರೆ. ಕಷ್ಟಪಟ್ಟಿದ್ದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಅದ್ರ ಮೇಲೆ ನಿಮ್ಮ ಇಷ್ಟ, ಮಾಡಂಗಿರೋ ಮಾಡಿ, ಟೈಮ್ ಪಾಸ್ ಮಾಡಂಗಿರೋ ನನ್ಗೇನಿಲ್ಲ. ಆದ್ರೆ ಅಂತ ಯೂಟ್ಯೂಬರ್ಗಳನ್ನ ದಯವಿಟ್ಟು ಕ್ವಶನ್ ಮಾಡೋದು ಕಲ್ತ್ಕೊಳ್ಳಿ. ಅದೇ ನಮ್ಮ ಮಗನಿಗೆ ಎಷ್ಟು ಕ್ವಶನ್ ಕೇಳ್ತೀರಾ, ಓದ್ತಿದ್ಯಾ ಏನು, ಓದ್ಕೋ ಹೋಗು ಅಂತ ಎಲ್ಲ ಕ್ವಶನ್ ಕೇಳ್ತೀರಾ, ಆ ಯೂಟ್ಯೂಬರ್ಗೆ ಹೋಗಿ ಕೇಳಿ. ಓಕೆನಾ? ಕೇಳಬೇಕಾಗಿರೋ ಕ್ವಶನ್ ಯಾರಿಗೆ ಅಂತಾನೆ ಗೊತ್ತಿಲ್ಲ ನಾನು ನಿಮಗೆ. ಫಸ್ಟ್ ಆಫ್ ಆಲ್ ಅಂಥವ್ರಿಗೆ ಕ್ವಶನ್ ಕೇಳ್ತೀರಾ ನೀವು ಬನ್ನಿ ಬೇರೆ ಕೆಂಗೇರಿ ಮನೆಗೆ. ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ ಚಾನಲ್ ಹೇಗೆ ನಾವು ಹೇಳಿದನ ಬರುತ್ತಾ ಹೇಳಿದ್ನಲ್ಲ 1000 ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಕಂಪ್ಲೀಟ್ ಆಗೋಗಿದೆ. 1360 ಆಗೋಗಿದೆ ಸಬ್ಸ್ಕ್ರೈಬ್, ಹೋಗ್ತಾನೆ ಇದೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ತೋರಿಸ್ತೀವಿ. ನೆಕ್ಸ್ಟ್ ಇನ್ನ ಫ್ಯೂಚರ್ ಅಲ್ಲಿ ನೆಕ್ಸ್ಟ್ ಇನ್ನೊಂದು ವಾರದಲ್ಲಿ ವಾಚ್ ಅವ್ರ ಹೆಂಗ್ ಕಂಪ್ಲೀಟ್ ಮಾಡೋದು ಅಂತ ತೋರಿಸ್ತೀವಿ, ಅದು ಜೀನಿಯನ್ ಆಗಿ. ಓಕೆ, ಎರಡೂ ಅಷ್ಟೇ, ಫೇಕ್ ಅಲ್ಲ. ನೀವು ಕನ್ನಡದವ್ರು ಬೇರೆ ಕನ್ನಡದವ್ರು ತಗೊಬೋದು, ತಮಿಳವ್ರು ಬೇರೆ ತಮಿಳವ್ರು ತಗೊಬೋದು, ಹಿಂದಿಲಿ ಯಾವ ಚಾನಲ್ ನೀವು ಮಾಡ್ಬೇಕಂದ್ರೆ ಅಂತ ಸಬ್ಸ್ಕ್ರೈಬರ್ಸೇ ತಗೊಬೋದು ನೀವು. ನಾವು ಹೇಳೋ ಥರ ವಿಡಿಯೋ ಮಾಡಿದೆ ಬರತ್ತಾ, ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ನಾನು, ಆಲ್ರೆಡಿ ಆಗೋಯ್ತು ನಂದು. ಆಲ್ರೆಡಿ ವಾರಕ್ಕೆ 1-2 ವಿಡಿಯೋ ಹಾಕಿದ್ರೆ ಹೆಚ್ಚು ನನ್ನ ಶಾರ್ಟ್ಸ್ 6 ಹೋಗ್ತಾ ಇದೆ ನನ್ನ ಸಬ್ಸ್ಕ್ರೈಬರ್ಸ್. 1-2 ವಿಡಿಯೋ ಇಟ್ಟು ಆಗ್ಬಿಡ್ತಾರೆ, ಮುಗೀತು, ಹೋಗುತ್ತೆ. ತೋರಿಸ್ತೀವಿ ಜೀನಿಯಾಗಿ ಏನು ಸೆಟ್ಟಿಂಗ್ಸು ಆನ್ ಮಾಡ್ಕೊಂಡಿಲ್ಲ. ಸೆಟ್ಟಿಂಗ್ಸ್ ಬಗ್ಗೆನೂ ಅಷ್ಟೇ, ಯಾಕೆ ಸೆಟ್ಟಿಂಗ್ಸ್ ಬಗ್ಗೆ ತಲೆ ಕೆಡಿಸ್ಕೊಂತಿದ್ರು ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಗೊತ್ತಿಲ್ಲ ಏನ್ ಆನ್ ಮಾಡಿದ್ರೆ ಏನ್ ಸೆಟ್ಟಿಂಗ್ಸ್ ಏನ್ ಮಾಡುತ್ತೆ ನಿಮ್ಗೆ. ಆ ಪ್ರಜ್ವಲ್ ಬರತ್ ನಾವ್ ಹೇಳ್ದಂಗೆ 7,000 ಚಿಲ್ಲರೆ ಸಬ್ಸ್ಕ್ರೈಬ್ಸ್ ಮಾಡ್ಕೊಂಡಿದ್ದ, ಅದ್ ಯಾವ್ದೋ ವಿಡಿಯೋ ನಾವು ಸೆಟ್ಟಿಂಗ್ಸ್ ಮಾಡಕ್ ಹೋಗಿ ಚಾನಲ್ ಡಿಲೀಟ್. ಹೌದು ಆಯ್ತು, ಚಾನಲ್ ಬೇರೆ ಬಿಲ್ಲೆ ಕುಣಿಸ್ ಮಾತಾಡ್ಸಾ ಅಂತಿದ್ದೀನಿ ನಾನು ಪಾಲ್ಟಿನ ಕರ್ದಿ. ಸುಮ್ಮನೆ ಸೆಟ್ಟಿಂಗ್ಸ್ ಎಲ್ಲ ಅವಾಗ ಕೈ ಇಕ್ತಾ ಇರಬಾರ್ದು. ಅದು ಇದು ಮಾಡೋದು, ಅದು ಇದು ನೋಡೋದು ಮಾಡೋದು, ಏನೋ ಒಂಚೂರು ತಪ್ಪಾಗಿ ಏನೋ ಒಂದು ಅಮುಕ್ಬಿಟ್ರೆ ಅಂದ್ರೆ ನೀವು ಹೊಲ್ಟೋಗ್ಬಿಡುತ್ತೆ ನಿಮ್ಮ ಚಾನಲ್ಗೆ ಎಫೆಕ್ಟ್. ದಯವಿಟ್ಟು ಒಂದ್ಸತಿ ಚಾನಲ್ನ ಬೇಸಿಕ್ ಸೆಟ್ಟಿಂಗ್ಸ್ ಏನಿದೆ ಬರ್ತಾ ಮಾಡಿದ್ದೇನೆ ಅಷ್ಟೇ ಇರೋದು. ಒಂದು ತಮ್ನೇಲ್ ಮಾಡಬೇಕಾಗಿದೆ ವಿಡಿಯೋಗೆ, ಅಲ್ಲೊಂದು ಲೋಗೋ, ಅಲ್ಲೊಂದು ಬ್ಯಾನರು, ಅಬೌಟ್ ಚೆಕ್ ಮಾಡ್ತಾರೆ. ಈಗ ಅಬೌಟ್ ಅಲ್ಲಿ ಹಾಕಿ ಏನ್ ಬಿಗೆ ವಿಡಿಯೋ ಮಾಡ್ತಾರೆ. ಆಮೇಲೆ ವಿಡಿಯೋ ಅಪ್ಲೋಡ್ ಆಗ್ಬೇಕಾದ್ರೆ ನೀವು ಕೊಡ್ಲೇಬೇಕು ಮೇರ್ ಫಾರ್ ಕಿಡ್ಸ್, ನೋ ಫಾರ್ ಕಿಡ್ಸ್. ಅದು ಕೊಟ್ಟರೆ ಅದನ್ನು ಇಂದ ಯೂಸ್ ಮಾಡಿದಿರಾ ಇಲ್ವಾ ಅಂತ ಇಷ್ಟು ಕೊಟ್ಬಿಟ್ರೆ ಆಗೋಯ್ತು. ಇಷ್ಟಕ್ಕೋಗಿ ಸೆಟ್ಟಿಂಗ್ಸ್ ಇದು ಆನ್ ಮಾಡಿ ಏನ್ ಆನ್ ಮಾಡೋದಿದೆ ನನಗಂತೂ ಗೊತ್ತಿಲ್ಲ ನಿಜಾಗ್ಲು. ಕಂಟೆಂಟ್ ಚೆನ್ನಾಗಿತ್ತು ಅಂದ್ರೆ ಜನ ಹುಡುಕೊಂಬಂದು ನೋಡ್ತಾರೆ. ನಿಮ್ ಚಾನಲ್ ಒಂಚೂರು ಪ್ರಮೋಟ್ ಮಾಡ್ತಿದ್ದಂಗೆ ಇಷ್ಟ ಆಯ್ತು ಅಂದ್ರೆ ವೈರಲ್ ಕಂಟೆಂಟ್ ಅಂದ್ರೆ ಆರಾಮಾಗಿ ವಿಡಿಯೋ ಹೋಗುತ್ತೆ ನಿಮ್ದು. ಅದನ್ನ ಮಾಡಕ್ಕೆ ಟ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಭರತ್, ಇಲ್ಲಿ ಇನ್ನೇನು ಇಲ್ಲ, ಇನ್ ಜಾಸ್ತಿ ಅವ್ರು ಮಾಡಲ್ಲ, ವಿಡಿಯೋ ನೋಡಲ್ಲ, ಸ್ಕಿಪ್ ಮಾಡಿ ಶಾರ್ಟ್ಗೆ ಎಡಿಟ್ ಆಗ್ಬಿಟ್ಟಿದ್ದಾವೆ. ಅವ್ರಿಗೆ ಬುದ್ಧಿ ಹೇಳೋದ್ರೆ ಇಷ್ಟ ಆಗಲ್ಲ ನಮ್ಮ ಜನಕ್ಕೆ ಏನಿದ್ರು ಶಾರ್ಟ್ ಕಟ್ ಮೇಲೆ ಬರೋದು ಹೆಂಗೆ ಅಂತ ಹೇಳ್ಬಿಟ್ಟು ಸೆಟ್ಟಿಂಗ್ಸ್ ಮಾಡ್ರೆ ಏನ್ ಗೊತ್ತಾ, ಯೂಟ್ಯೂಬರ್ ತಿಳ್ಕೊಂತವ್ರು ಏನೋ ಮಾಡ್ತಿದ್ದಾರೆ ಇವ್ರು ಅಂತ ಚಾನಲ್ ಡಿಲೀಟ್ ಮಾಡ್ಬಿಡ್ತಾರೆ. ಅದಕ್ಕೆ ಪ್ರಜ್ವಲನ್ ಚಾನಲ್ ಡಿಲೀಟ್ ಆಗೋಯ್ತು. 8,000 ಆಗಿದೆ ಸಬ್ಸ್ಕ್ರೈಬರ್ಸ್. ನಾವ್ ಹೇಳ್ದಂಗೆ ಶಾರ್ಟ್ಸ್ ಹಾಕಿದ್ರು 8,000 ಸಬ್ಸ್ಕ್ರೈಬರ್ಸ್. ಒರಿಜಿನಲ್ ವಿಡಿಯೋ ಆಗೋ ಟೈಮ್ನಲ್ಲಿ ಸೆಟ್ಟಿಂಗ್ಸ್ ಅಂತೆ ಸಣ್ಣ ಇದೇನು ಅಂತ ನಾನು ಹೇಳಿದೆ, ಏನು ಮುಟ್ಬೇಡಪ್ಪ ಅಂತ ಕೇಳಲಿಲ್ಲ. ಡಮಾರ್ ಇವತ್ತೇನೋ ಮಾಡ್ತಿದ್ದೇನೆ ಮತ್ತೆ ಫಸ್ಟಿಂದ ಮರ್ಕಾಕೊಳ್ಳಿ. 6 ತಿಂಗಳಿಂದ ಮಾಡಿದ ಚಾನಲ್ ಡಮಾರ್. ಸೆಟ್ಟಿಂಗ್ಸ್ ಬಗ್ಗೆ ಹೋಗಿ, ಇದು ನಿಮಗೂ ಇದೇ ಗತಿನೇ ಆಗೋದು ಮುಂದಕ್ಕೆ ಫ್ಯೂಚರಲ್ಲಿ. ಚಾನಲ್ ಫ್ರೀಸ್ ಆಗೋದು, ಡೆಡ್ ಆಗೋಗೋದು, ಆಮೇಲೆ ಡಿಲೀಟ್ ಆಗೋದು, ಇವೆಲ್ಲ ಏನಕ್ಕೆ ಮಾಡ್ಕೊತೀರ ನನಗಂತೂ ಗೊತ್ತಿಲ್ಲ. ಸೆಟ್ಟಿಂಗ್ಸು ಇದು ಅದು ಶಾರ್ಟ್ಕಟಲ್ಲಿ ಮೇಲೆ ಬರೋದು ಇವೆಲ್ಲ ಬಿಟ್ಬಿಡಿ. ಏನೋ ಡೈರೆಕ್ಟಾಗಿ ಮೇಲೆ ಬರೋದನ್ನ ಕಷ್ಟಪಟ್ಟು ಮಾಡಿ. ಯಾವತ್ತೂ ಅಷ್ಟೇ ಆ ಚಾನಲ್ಗಳು ಡಿಲೀಟ್ ಆಗಲ್ಲ. ಯಾಕಂದ್ರೆ ನೀವು ಕೂಡ ಹೆಸರು ಮಾಡ್ತೀರಾ ಕಷ್ಟಪಟ್ಟು ಮೇಲೆ ಬಂದೆ ಅಂತ. ದುಡ್ಡು ಕೊಟ್ಟು ಚಾನಲ್ ಮಾನಿಟೈಸೇಷನ್ ಮಾಡ್ಕೊಳೋದು ಎಲ್ಲ ಬಿಟ್ಬಿಟ್ಟು ಕಷ್ಟಪಟ್ಟು ಮಾಡಿ. ಒಂದೇ ವಿಡಿಯೋ ಸಾಕು ನಿಮ್ಮ ಲೈಫ್ನ ಚೇಂಜ್ ಮಾಡಿಬಿಡುತ್ತೆ, ನೀವು ಯೂಟ್ಯೂಬರ್ ಆಗ್ಬಿಡ್ತೀರಾ. ಅದು ಬಿಟ್ಬಿಟ್ಟು ನೀವು ಕಷ್ಟಪಟ್ಟು ಈ ಥರ ಏನೋ ಶಾರ್ಟ್ಕಟ್ ಹುಡ್ಕೊಂಡ್ರು ನೀವು ದುಡ್ಡು ಮಾಡೋಕ್ಕಾಗಲ್ಲ, ಹೆಸರು ಮಾಡೋಕ್ಕಾಗಲ್ಲ, ನಿಮ್ಮ ಚಾನಲ್ಲು ಉಳಿಯೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಇವ್ರನ್ನ ಚೆನ್ನಾಗಿ ತಲೆ ನೇವಿಸ್ಬಿಟ್ಟು ನಮ್ಮ ಜನಕ್ಕೆ ಬುದ್ಧಿ ಹೇಳೋದು ಇಷ್ಟ ಆಗಲ್ಲ ಬರೋದು. ಚೆನ್ನಾಗಿ ಈ ಥರ ಫೇಕ್ ವಿಡಿಯೋಗಳು ಮಾಡ್ಬಿಟ್ಟು ನಾವು ಕೂಡ ಮಾಡ್ಬೋದು, ಬಟ್ ನಮ್ಮ ಮನಸ್ಸು ಒಪ್ಪೋದಿಲ್ಲ. ನಾವು ನಿಯತ್ತಾಗಿ ವಿಡಿಯೋ ಮಾಡಬೇಕು ಅಂತ ಬಂದಿದ್ದೀವಿ, ಹಿಂಗೆ ಮಾಡ್ಕೊಂಡು ಹೋಗ್ತಿರ್ತೀವಿ.
ಯಾವತ್ತೂ ಆಗಲಿ ನಮ್ಮ ಚಾನಲ್ ಈ ಥರ ಫೇಕ್ ವಿಡಿಯೋಗಳೆಲ್ಲ ಬರಲ್ಲ. ಓಕೆ, ನಮ್ಗೆ ಇಷ್ಟನೂ ಆಗಲ್ಲ. ಯಾಕಂದರೆ ಒಬ್ರು ಬೆಳೆತಿ ತೋರಿಸ್ಬಾರ್ದು ನಮಗೆ, ನಾವು ಬೇರೆಯವ್ರಿಗೆ ಬೆಳೆತಿ ತೋರಿಸೋದ್ರ ನಡಿಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ ಫ್ರೆಂಡ್ಸ್. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ರೀತಿ ವಿಡಿಯೋಸ್ ಬೇಕಂತಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗಿದ್ದಾರೆ ಸಿಂಪಲ್, ಜಸ್ಟ್ ಇವತ್ತು ಸಬ್ಸ್ಕ್ರೈಬ್ ಮಾಡ್ರಿ, ಒಂದು ಲೈಕ್ ಮಾಡ್ರಿ, ಒಂದು ಶೇರ್ ಮಾಡ್ರಿ, ಒಂದು ಕಮೆಂಟ್ ಮಾಡ್ರಿ. ಇಷ್ಟ ಫ್ರೆಂಡ್ಸ್, ಇಷ್ಟ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.